ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ನಂಬಬೇಕು. ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ನಿಮ್ಮ ತಂದೆಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ಅಲ್ಲ ಫಾದರ್ಸ್ ಡೇ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ಅಪ್ಪಾಜಿಗೆ ಫೋನ್ ಮಾಡಿ, ಫಾದರ್ಸ್ ಡೇ ಅಲ್ಲ, ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಪಪ್ಪ ಅಂತ ಹೇಳ್ಬೇಕು. ನಿಮ್ಮ ತಂದೆಗೆ ಫೋನ್ ಮಾಡಿ ಇವತ್ತು ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಐ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಮರೇಶ್ ಸಜ್ಜನ್ ಫ್ರಮ್ ಅಮರೇಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಫಾದರ್ಸ್ ಡೇ ವಿಡಿಯೋ. ಇವತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಫುಲ್ ನೋಡಿ. ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ಹಲೋ ಡ್ಯಾಡಿ, ಡ್ಯಾಡಿ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ಐ ಲವ್ ಯು ಡ್ಯಾಡಿ. Thank you, Amma. One అవసరం ఉంటే ఫైనల్ డే చెప్తుంటే ಯಾವ ಇವೆಲ್ಲ ನಿಮ್ಮ ಅಪ್ಪಾಜಿ ನಿಮ್ ಲೈಫ್ ಅಲ್ಲಿ ಎಷ್ಟು ಮುಖ್ಯ ಅಂತ? He's my first priority. ಫಸ್ಟ್ ಪ್ರಿಯಾರಿಟಿ. Yes. అన్నిటికంటే ఎక్కువ, అన్నిటికంటే ఎక్కువ. ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಅಪ್ಪಾಜಿ ಅಂತ ನಂಬಬೇಕು. ಅಪ್ಪಾಜಿ ಇಲ್ಲನ? ನಿಮ್ಮ ಅಪ್ಪಾಜಿ ಇದ್ರೆ ಎಷ್ಟು ಮುಖ್ಯ ಆಗ್ತದೆ? ನಮ್ಮಪ್ಪ ಬಾಳ ಅಂದ್ರ ಬಾಳ ಮಿಸ್ ಮಾಡ್ಕೊಂಡ್ ನಿಮ್ಮ ಅಪ್ಪಾಜಿ ನಾನು 5 ವರ್ಷ ಇದ್ದ ಹೋದ ಬಿಟ್ಟು ನಿಮ್ಮ ಅಪ್ಪಾಜಿ ಬಾಳ ಮಿಸ್ ಮಾಡ್ಕೊಂಡ್ ಅಷ್ಟೇ. ಏನ್ ಹೇಳಕ್ ಇಷ್ಟ ಬರಲ್ಲ, ಬಾಳ ಮಿಸ್ ಮಾಡ್ಕೊಂಡ್ ಅಷ್ಟೇ. ಇದ್ದನ್ನಪ್ಪ ಅಂದ್ರ ನಾನು ಈ ತರ ಬಸ್ ಓಡಿಸೋ ಪರಿಸ್ಥಿತಿ ನಂಗೆ ಬರ್ತಿದ್ದಿಲ್ಲ. ಅದ ಬಹಳ ಮಿಸ್ ಮಾಡ್ಕೊಂಡ್ ಅಷ್ಟೇ. ಮತ್ತೇನಿಲ್ಲ, ಮಿಸ್ ಮಾಡ್ಕೊಂಡ್ ಅಷ್ಟೇ. ಇದ್ದಿತ್ತಂದಪ್ಪ ಅಂದ್ರ ಚಲೋ ಇರ್ತಿತ್ತು. ನಾನೇ ಎಲ್ಲಾರ ಹಂಗ ಇರ್ತಿದ್ದೆ. ಇದ್ದಿತ್ತಂದ್ರ ನಾನೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿಮ್ದಾಗಿಲ್ಲ. ನೀನು ಎಲ್ಲ ನಾನೇ, ನಾ ಒಬ್ನೇ, ನಾನು ನಮ್ಮವ್ವ. ನೀನು ನಿಮ್ಮವ್ವ. ಬಹಳ ಕಷ್ಟ ಐತಿ ನಮ್ ಲೈಫ್, ಬಹಳ ಕಷ್ಟ ಐತಿ ನಮ್ ಲೈಫ್. ಏನು ಮಾಡಕ್ಕಾಗಲ್ಲ. ಸರಿ ಬಿಡು, ಒಳ್ಳೇದಾಗಿ. ಥ್ಯಾಂಕ್ಸ್. ತಂದೆಗೆ ಫೋನ್ ಮಾಡಿ ಇವತ್ತು ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಐ ಲವ್ ಯು ಅಪ್ಪಾಜಿ ಅಂತ ಹೇಳ್ಬೇಕು. ನಿಮ್ಮ ಅಪ್ಪಾಜಿಗೆ ಅಷ್ಟೇ ಕೋಪದಲ್ಲಿ ಅವ್ರೆ. ಯಾಕೆ, ಏನಾಗಿದೆ? ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ಬಂದಿದ್ದಕ್ಕೆ. హలో హలో నా వంతు 2.5 ఆச்சு. హలో డాడీ, ఐ లవ్ యూ. ఓకే బ్రో, థ్యాంక్ యూ. ಆಯ್ತು ಬ್ರೋ. ಓಕೆ ಓಕೆ, ಬರ್ತೀನಿ. ನಿಮ್ ತಂದೆ ಎಷ್ಟು ಮುಖ್ಯ ಅಂತ? ಅವರೇ ಬೈ ಎಲ್ಲ. ಅವ್ರಿಲ್ಲ ಅಂದ್ರೆ ನಾವು ಇಲ್ಲಿ ಇರೋದಕ್ಕೆ ಚಾನ್ಸ್ ಇಲ್ಲ. ಇಷ್ಟು ದಿನ ಬೆಳ್ಸವ್ರೆ ಒಳ್ಳೆ ರೀತಿಯಲ್ಲಿ. ಅದಕ್ಕೆ ಅವ್ರ ಹೆಸರು ಕಾಪಾಡ್ಬೇಕು, ನಾವು ಕಾಪಾಡ್ಬೇಕು. ಅದೇ ಒಂದು ಏನೇಳೋದು, ಅದೇ ಆಸೆ ನಮ್ಮ ಹುಡುಗರಿಗೆ, ನಮ್ಮ ಆಸೆ ಅನ್ನೋದು. ಅಪ್ಪ ಅಮ್ಮನ ಕಾಪಾಡ್ಬೇಕಂತ. ಫಾದರ್ಸ್ ಡೇ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಐ ಲವ್ ಯು ಅಪ್ಪಾಜಿ ಅಂತಂದು ಹೇಳ್ಬೇಕು. ಹ್ಯಾಪಿ ಫಾದರ್ಸ್ ಡೇ ವಿಶ್ ಮಾಡ್ಬೇಕು. ಅಪ್ಪ ಇಲ್ವಾ? ಅಪ್ಪ ಕೊಡು. ರೆಸ್ಪಾನ್ಸ್ ಖರಾಬ್ ಆಗಿದೆ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ಲವ್ ಯು. ಸಿಂಪಲ್ ಆಯ್ತಾ? ಓಕೆ, ಥ್ಯಾಂಕ್ ಯು. ಏ ಗುರು, ಯಪ್ಪ ಜಾರತದ. ಎಷ್ಟು ಕೆಜಿ ಐತೋ ಇದು?
ಬರಲ್ಲ ಬರಲ್ಲ ನಿಂಗೆ ತೆಗಿಯಕ್ ಬರಲ್ಲ 5 kg ಇದೆಯಾ 5 kg ಒಂದು ಜಾರಾಗ ಅಷ್ಟೇ ಬಿಡು ಬಿಡಲ್ಲ ತೆಗಿತೀನಿ ಹೊರಗೆ. ತೆಗಿ 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 चीटिंग करता है तू चीटिंग 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 करता है तू ಇಲ್ಲಿ 5 kg ಐತಿ ಅಣ್ಣ. ಇವತ್ತು ಫಾದರ್ಸ್ ಡೇ ಅಲ್ಲ, ನಿಮ್ಮ ಅಪ್ಪಾಜಿ ಫೋನ್ ಮಾಡಿ ವಿಶ್ ಮಾಡ್ಬೇಕು, ಹ್ಯಾಪಿ ಫಾದರ್ಸ್ ಡೇ ಅಂತ. ಮಾಡ್ತೀರಾ? ಅಯ್ಯೋ ಅಯ್ಯೋ ದುರಹಂಕಾರದ ದುರಾಭಿಮಾನದ ದುಸ್ಸಾಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ನನ್ನ ಮುಖ ನೋಡಿ, ನನ್ನ ಮುಖ ನೋಡಿ ಇಲ್ಲಿ. ಮಾಡ್ತೀರಾ? ಫೋನ್ ಮಾಡ್ತೀರಾ? ನಿಮ್ಮ ಹೆಸರು? ಕೆನಾ ಕೇಳ ಮೇಡಮ್, ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ, ಫಾದರ್ಸ್ ಡೇ ಅಲ್ಲ, ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಲವ್ ಯು ಪಪ್ಪ ಅಂತಂದು ಹೇಳ್ಬೇಕು. Okay. ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ. ಸರ್ ಸ್ಪೀಕರ್ ಹಾಕಿ. ಹಲೋ ಹಲೋ ಅಪ್ಪ, ಇವತ್ತು ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಐ ಲವ್ ಯು ಸೋ ಮಚ್. थैंक यू ಐ ಲವ್ ಯು ಮೋರ್ ದೆನ್ ಎನಿವನ್ ಅಪ್ಪ. थैंक यू ಸರಿ, ಥ್ಯಾಂಕ್ ಯು ಮ್ಯಾಮ್. ಬಾಯ್ ಬಾಯ್. ಓಕೆ ಬಾಯ್. ಅದು ಪವರ್ ಬಕೆಟ್ ಯಾರಿಗೆ ತಗೊಂಡಿದ್ದು? ಯಾರಿಗೆ? ಅಪ್ಪಂಗೇನು ತಗೊಂಡಿದ್ರು? ನಿಮ್ಮ ಅಪ್ಪಾಜಿಗೆ ತಗೊಂಡಿರೋದು. ಹೌದು. ಮುಖ್ಯ ನಿಮ್ಮ ಲೈಫಲ್ಲಿ ಎಲ್ಲರಿಗಿಂತ ಅವರೇ ಮುಖ್ಯ. ಅವರೇಗಿನ? ನಂಗೆ ಆಕ್ಚುಲಿ ಸಿಂಗಲ್ ಫಾದರ್ ಇರೋದು. ಹಾ. ನನ್ನ ತಂಗಿನ ಮತ್ತೆ ನನ್ನನ್ನ ಅವರೇ ಎಲ್ಲ ನೋಡ್ಕೊಡೋದು, ಎಲ್ಲ ಅವರೇ ಮಾಡೋದು. ಸೊ ನನ್ ಹೀರೋ ತರ ಅವ್ರು. ಅವರೇ ಇರೋ. ಹೌದು, ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್. ಈಗ ಇನ್ನೊಂದು ಕ್ವಶನ್ ಏನಂದ್ರೆ, ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ಹೋಗ್ತೀರಾ? ನೆಕ್ಸ್ಟ್ ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ಹೋಗ್ತಿಲ್ಲ, ಅವಾಗ ನಿಮ್ಮ ಅಪ್ಪಾಜಿನ ಮಿಸ್ ಮಾಡ್ಕೊಂತೀರಾ? ಬೇರೆಯವ್ರ ಮನೆಗೆ ಹೋಗ್ತೀನಿ ಅಂತ ಏನ್ ಕನ್ಫರ್ಮ್? ನನ್ ಮದ್ವೆನೂ ಆಗದೆ ಇರ್ಬೋದು, ಬೇರೆ ಮನೆಗೆ ಹೋಗದೆ ಇರ್ಬೋದು, ನಮ್ಮ ಅಪ್ಪನ ಜೊತೆನೇ ಇರ್ಬೋದು, ಅವ್ರನ್ನೂ ಕರ್ಕೊಂಡು ಹೋಗ್ಬೋದು. ಹೌದು. ಫಾದರ್ಸ್ ಡೇ ಅಲ್ಲ, ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಅಲ್ಲಿ ಅಪ್ಪಾಜಿ ಅಂತಂದು ಹೇಳ್ಬೇಕು. ಅಷ್ಟೇ ಅಷ್ಟೇ. ನೀವ್ ಹಲೋ, ಹೇಳಪ್ಪ. ಏನ್ ಮಾಡಕತ್ತಿ? ಅಲ್ಲ ಬಂದನೆ ಕರ್ನಾಟಕಿಗೆ ಕೇಳಿದೆ. ಯಪ್ಪ, ಐ ಲವ್ ಯು. ಐ ಲವ್ ಯು. ಕೇಳಿಲ್ಲ? ಐ ಲವ್ ಯು ಅಂದೆ. ಹಲೋ ಹಲೋ, ಇವತ್ತ ತಂದೆ ಹುಟ್ಟಿದ ದಿನ ಅಂತ ಅದಕ್ಕೆ
ಮಾತೇ ಇಲ್ಲ. ಹುಟ್ಟಿದ ದಿನ ನನ್ಗೆ ಗೊತ್ತಿಲ್ಲ ಇದ್ರೆ ಫೋನ್ ಕೆಲಸದ ಕೆಲಸದವ ಅಲ್ಲ ಈಗ ನಾ ಹೇಳಿದ್ನಲ್ಲ ಅದಕ್ಕೇನು ಹೇಳೇ ಇಲ್ಲ. ಅವೇರೇನ? ಸರಿ ಸರಿ. ಅಚಾನಕ್ ನಾನೇ ನಿಮ್ಮ ಅಪ್ಪ ಅದೇ ಅಂತ ತಿಳ್ಕೊ, ಓಕೆನಾ? ಏನಂತೀಯ ನೀನ್, ಡ್ಯಾಡಿ ಅಂತೀಯ ಅಪ್ಪ ಅಂತೀಯ ಹೇಳ್ಬೇಕು ನನಗೆ. ಯಾಕೆ ಯಾಕೆ ಈ ಜನ್ಮದಾಗ ಅಂತ ಹಳೆಯ ಮಾವ ಆಗಿ ಹುಟ್ಟಿದೀವಿ, ಆದ್ರೆ ಮುಂದಿನ ಜನ್ಮದಾಗ ನಾನು ನಿನಗೆ ಅಪ್ಪ ಆಗಿ ನೀನ್ ನನಗೆ ಮಗ ಆಗ್ಬಿಟ್ರೆ, ಮುಂದಿನ ಜನ್ಮದಾಗ ನಾನು ನಿನಗೆ ಅಪ್ಪ ಆಗಿ ನೀನ್ ನನಗೆ ಮಗ ಆಗ್ಬಿಟ್ರೆ ಡ್ಯಾಡಿ ಅಂತ ಕರಿತೀಯೋ ಇಲ್ಲ ಅಪ್ಪ ಅಂತ ಕರಿತೀಯೋ, ಏನಂತ ಕರಿತೀಯ ಹೇಳು? ಅಣ್ಣ ಇವತ್ತು ತಂಗಿಯರ್ ದಿನಾಚರಣೆ. ಹೌದು. ಅದಕ್ಕ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ನಿಮ್ಮ ಅಪ್ಪಾಜಿ ಏನ್ ಲವ್ ಯು ಅಂತ. ಇವಾಗ ನಾವು ಅಪ್ಪಾಜರಿಗೆ ಫೋನ್ ಮಾಡಿ, ಯಾಕಂದ್ರೆ ಹಳ್ಳಿಯರ್ ಅವರು, ಹೌದು. ಅವ್ರಿಗೆ ಐ ಲವ್ ಯು ಅಂತಂದ್ರೆ ಏನಂತ ಗೊತ್ತಿಲ್ಲ, ಹೌದಲ್ವಾ? ಅವ್ರು ಮುಗ್ಧರಾಗತ್ತ. ಅದು ಏನೋ ಒಂಥರ ಹುಡುಗಿಗೆ ಹೇಳಿದಾರ ಅನ್ನತ್ರ ಅವ್ರ ಫೀಲಿಂಗ್ ಇರುತ್ತೆ. ನಾನೇನ್ ಹುಡುಗೇನಪ್ಪ ಅಂತ ಅವ್ರು ಕೇಳ್ತಾವ್ರೆ. ಈಗ ನಾವು ಹಳೆಯ ಮಾವ ಆಗಿದ್ದೇವೆ, ಹೌದಲ್ವಾ? ನಾನೇನಂತೀನಿ, ಮುಂದಿನ ಜನ್ಮ ಅಂತ ಬಂದ್ರೆ ನಾ ತಂದೆ ಆಗ್ಬಿಟ್ಟು ಇವ್ನ್ ಮಗ ಆಗ್ಬಿಟ್ರೆ ನಿನ್ನ ಡ್ಯಾಡಿ ಅಂತ ಕರಿತೀವ ಅಪ್ಪ ಅಂತ ಕರಿತೀವ, ಸ್ವಲ್ಪ ಹೇಳು. ಮಗನೇ ಅಂತ ಕರಿತೀನಿ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೆಂಗಂತೀಯ? ಈಗ ನಾನು ಮುಂದಿನ ಜನ್ಮದಾಗ ಅಪ್ಪ ಆಗ್ಬಿಡ್ತೀನಿ, ನೀನು ಮಗ ಆಗ್ಬಿಟ್ಟಿರ್ತೀಯ, ಅವಾಗ ಡ್ಯಾಡಿ ಅಂತ ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡದಲ್ಲಿ ಅಚ್ಚರದಲ್ಲಿ ಅಪ್ಪ ಅಂತ ಕರಿತೀಯ, ಹೇಳು. 4 ಜನ ಗೊತ್ತಾಗ್ಬೇಕು ತಂದೆ ಮಕ್ಕಳ ಪ್ರೀತಿ ಹೆಂಗೆ ಅಂತ ಗೊತ್ತಾಗ್ಬೇಕು, ಹೌದಲ್ವಾ? ಎಷ್ಟನ್ನ ಎಷ್ಟ್ ಅಂತ ಹೇಳು, ಅಷ್ಟನ್ನ. ಓ ಜನ್ಮ ಮುಂದಿನ ಜನ್ಮ ತಂದೆ ಮಗ ಆಗಿಬಿಟ್ಟಾನ, ಯಾಕೆ ತಲೆ ಕೆಡಿಸಿ ಅಂತೀಯ? ಯಾರ್ ತಂದೆ ಕರೆ ಯಾರ ಮಗ? ನಾನ್ ತಂದೆ ಆಗ್ಬಿಟ್ಟು, ಯಾಕಂದ್ರೆ ಹೈಟ್ ಇದೀನಿ, ಹೌದಲ್ವಾ? ಮುಂದಿನ ಜನ್ಮದಲ್ಲಿ ಕುಳ್ಳಾಗೆ ಇರ್ತಾನೆ, ಹೌದಲ್ವಾ? ತಂದೆ ಮಕ್ಕಳಿಗೆ ಸ್ವಲ್ಪ ಇದು ಇರುತ್ತೆ. ಸರಿ ಆಯ್ತು, ಕಟ್ ಮಾಡಿ. ಆರಾಮದಿ ನೋಡದ್ದು ನೀವು? ಮಾತಾಡೋದು ಆಮೇಲೆ ಮಾತಾಡು. ಆರಾಮದಿ ನೋಡದ್ದು ನೀನ? ಊಟ ಆತದ ನಿಮ್ದು? ಊಟ ಮಾಡಕ್ ಕುಂತಿರೋ ನಾನು. ನಾವೆಲ್ಲರೂ ಇಲ್ಲಿ ಇರ್ಬೇಕು ಅಣ್ಣ, ಎಲ್ಲರೂ ಬರೀ ಇಲ್ಲ ಉತ್ತರ ಕರ್ನಾಟಕ ಈ ಕಡೆ ತರ್ಬೇಕಂತ ಮಾಡೀವಿ. ನಾನ್ ಬರೀ ಅದನ್ನ ಹೇಳವನ ನೋಡ, ಬರೀ ಎಲ್ಲರಿಗೆ ಅದನ್ನ ಹೇಳವನ. ಹೌದು. ಇಲ್ಲೆಲ್ಲ ಕನ್ನಡ ಅನ್ನೋದು ಹಾಳಾಗಿ ಹತ್ತಿ ಬಿಟ್ಟು ಹೋಗ್ಬಿಟ್ಟು, ಏನೇನು ಉಳಿದಿಲ್ಲ ಬೆಂಗಳೂರದಾಗ ಕನ್ನಡ ಅನ್ನೋದು ಹೌದೌದು ಏನ್ ಉಳಿದಿಲ್ಲ, ಅಂತ ಭಾಷೆ ಎಲ್ಲ ಹಾಳಾಗಿ ಹತ್ತಿ ಬಿಟ್ಟು ಹೋಗ್ಬಿಟ್ಟೈತಿ. ಅಲ್ಲ ಏನ್ ಮಾಡ್ಬೇಕಂತೀವ್ರಿ ಗೊತ್ತಾಗೋ ಕನ್ನಡ ಮಾತಾಡೋದಕ್ಕ. ಮಾತಾಡೋದಿಲ್ಲ ಅಣ್ಣ, ಕನ್ನಡ ಬರೋದಿದ್ರು ಮಾತಾಡೋದಿಲ್ಲ. ಹೌದು, ಆ ತರ ಜನ ಅದಾರ ಇಲ್ಲೇ. ಹೌದು. ನಾವ್ ಉತ್ತರ ಕರ್ನಾಟಕದಲ್ಲಿ ಸ್ವಚ್ಛ ಬಾಳ ನಿಚ್ಚಳ ಗ್ರಾಮರ್ ಹಚ್ಚಿ ಮಾತಾಡ್ತೀವಿ ನಾವು. ಹೌದೌದು. ಆರಾಮದಿ ಊಟ ಮಾಡ್ಬೇಕಜ್ಜ. ಟೀ ತರ್ಸ್ಲೆ? ಏ ಇಲ್ಲ ಬೇಡ. ನೀ ಯಾವಾಗಾರ ಬರ್ತೀವ ಮರ ಟೀ ತರ್ಸ? ಇಲ್ಲ ಬೇಡ. ನೀ ಊಟ ಮಾಡಿ ಇಲ್ಲ? ಊಟ ಮಾಡಿ ಇಲ್ಲ ಹೋಗಿ ಬರಮ್ಮ, ಊಟ ಮಾಡ್ಕೊಂಡ್ ಬರಮ್ಮ. ನಾ ಊಟ ಫುಲ್ ಊಟ ಆತ. ನಿಮ್ ಬಗ್ಗೆ ಕೇಳಿದ್ ನಾನು ಅಲ್ಲಿ, ಎಲ್ಲಾರು ಹೇಳಿದ್ರು ಅಲ್ಲಿ ಇಲ್ಲಿ ಮಂಗ್ಳೂರ್ ಅಂಗಡಿ ಐತಲ್ಲ, ಅವ್ರ ಬಾಡಿ ಕ್ಲೋಸ್ ನನಗ. ಯಾ ಅಂಗಡಿ ಹೇಳ? ಮಂಗ್ಳೂರ್ದ ಇಲ್ಲಿ ಮುಸ್ಲಿಮ್ಸ್ ಅದಾರಲ್ಲ, ಅವಾಗ ಫುಟ್ಪಾತ್ನಾಗೆಲ್ಲ ಅಂಗಡಿ ಹಾಕಿದ್ರಲ್ಲ, ಅಂಕಲ್ 4 ಅಂಗಡಿ ಅದಾವ, ಆ ಕಡೆ ಎಲ್ಲ 3 ಮಕ್ಕಳು, ಅವ್ರ ಸುಸಿ ಇಲ್ಲೇ ಇರ್ತಾರ ಎಲ್ಲ ಹೇಳಿದ್ರು ಅವ್ರ ನಿಮ್ ಬಗ್ಗೆ. ಏನೈತಿ ಜೀವನದಾಗ ಎಲ್ಲ ಒಳ್ಳೇದಾಗೈತ್ ಬಿಡತ್ತೀನಿ, ದೇವ್ರ ಒಳ್ಳೇದ್ ಮಾಡ್ಯಾನ. ನಮ್ಗೆ ಒಳ್ಳೇದ್ ಮೇಡ. ಮತ್ತೆ ಹೊಲ ಹಿಡ್ದೇವಿ, ಮನೆ ಕಟ್ಸಿ, ಹುಬ್ಳ್ಯಾಗ ಮನೆ ಕಟ್ಸಿ, ಗದಗ್ನಾಗ ಕಟ್ಸಿ, ಇಲ್ಲ ಬೆಳ್ಳಟ್ಟಿ ನಮ್ಮ ಬೆಂಗಳೂರು ಸುಖ ಆಗೈತಿ. ಸುಖ ಕೊಟ್ಟೈತಿ. ಹೌದು. ಆರಾಮದಿವಚ್ಚ, ನೀವ್ ಆರಾಮದಿರಿಲ್ಲ? ಆರಾಮಿರುವಾಗ ನೀನ? BP ಶುಗರ್ ಏನಿಲ್ಲ ಅಜ್ಜ? ಏನೇನಿಲ್ಲ ನನಗ. ಸ್ವಚ್ಛ ಇದೆಯಾ? ಫುಲ್ ಸ್ವಚ್ಛ ಇದೆ. ಫುಲ್ ಸ್ವಚ್ಛ, ಏನ್ BP ಇಲ್ಲ, ಶುಗರ್ ಇಲ್ಲ, ಏನೇನಿಲ್ಲ. ಸಿಗರೇಟ್ ಒಂದ್ ಬಿಟ್ಟು ಬಿಡು. ಬಿಡಕ್ ಆಗಲ್ದು ಅಣ್ಣ, ಏನ್ ಮಾಡಿದ್ರು ಬಿಡಕ್ ಸಿಗರೇಟ್ ಬಿಡಕ್ ಆಗ. ವಯಸ್ಸಾತು ಬಿಟ್ಟು 72 ವರ್ಷ. 72 ವರ್ಷ. ಮತ್ತೇನ್ ವಿಷಯ? ಇಲ್ಲಿ ಯಾರು ಇರ್ತಾರ? ಆಳಿದೆ, ಹೋಗ್ತೀವಿ ಒಳಗಡೆ. ಒಳಗಿರ್ತಾರ.
ಇವತ್ತು ರಶ್ ಹಾ ಇವತ್ತು ಹೌದು ಸಂಡೇ ಅಲ್ಲ ರಶ್ ಮತ್ ಬರ್ತಿದ್ವ ಅಜ್ಜ ಆಯ್ತಪ್ಪ. ಗಿರಾಕಿ ಅದಾವು ಬಾ. ಮತ್ ಬರ್ತೀನಿ ಆರಾಮ್ ಬರ ಅಮ್ಮಾರೆ ನಮಸ್ಕಾರ ಅಜ್ಜ ಬರ್ತೀನ ದೀಪ ಕುಡಿಯ ಏ ಇಲ್ಲ ಮತ್ ಇನ್ನೊಂದ್ಸಲ ಬಂದ ಊಟನೇ ಮಾಡಮ್ಮ ಯಾರು ಬೇಡ ಅಂತಾರ ನಾನತ್ತ ಕೊಡಿಸ್ತೀನಿ ನಾ ಕೊಡಿಸ್ತೀನಿ ಊಟ, ನೀ ಬೇಡ ಇಲ್ಲ ತಪ್ಪಾಗಿತ್ತದ ನೀ ಕೊಡಿಸಿ ಯಜಮಾನ್ರು ಕೊಡಿಸ್ಬೇಕು ಸಣ್ಣರ್ತೆ ಕೊಡಿಸ್ಬಾರ್ದು ಹೌದಾ ಬರ್ತೀನಿ ಅಜ್ಜ. ಆಯ್ತಪ್ಪ ನಮಸ್ಕಾರ ಅಜ್ಜ